ಮುಂಡಗೋಡದಲ್ಲಿ ಸಂಚಲನ ಮೂಡಿಸಿದ ಹತ್ಯೆ ಪ್ರಕರಣ. ಸಾವಜಿ ಹೋಟೆಲ್ನಲ್ಲಿ ರಾತ್ರೋರಾತ್ರಿ ಹತ್ಯೆಗೈದಿದ್ದ ಹಂತಕರು. 5 ಆರೋಪಿಗಳ ಹೆಡೆಮುರಿ ಕಟ್ಟಿದ ಖಾಕಿ ಪಡೆ. ಹೇಗಿತ್ತು ಹಂತಕರ ಬಂಧನದ ಪೊಲೀಸ್ ಕಾರ್ಯಾಚರಣೆ ಅನ್ನೋದರ ಡೀಟೇಲ್ಸ್ ಇಲ್ಲಿದೆ. ಉತ್ತರ ಕನ್ನಡ ಜಿಲ್ಲೆಯನ್ನೇ ಬೆಚ್ಚಿ ಬೀಳಿಸಿದ್ದ ಜಮೀರ್ ಅಹಮದ್ ದರ್ಗಾವಾಲೆ ಭೀಕರ ಕೊಲೆ ಪ್ರಕರಣವನ್ನು ಭೇದಿಸುವಲ್ಲಿ ಪೊಲೀಸರು ಯಶಸ್ವಿಯಾಗಿದ್ದಾರೆ. ಘಟನೆ ನಡೆದ ಕೇವಲ 24 ಗಂಟೆಗಳಲ್ಲಿ 5 ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ. ರಿಯಲ್ ಎಸ್ಟೇಟ್ ಹಾಗೂ ಮೀಟರ್ ಬಡ್ಡಿ ವ್ಯವಹಾರದ ದ್ವೇಷವೇ ಈ ಕೊಲೆಗೆ ಕಾರಣ ಅನ್ನೋದು ಪ್ರಾಥಮಿಕ ತನಿಖೆಯಿಂದ ಬಯಲಾಗಿದೆ. ಬನ್ನಿ, ಈ ಆಪರೇಷನ್ ಹೇಗಿತ್ತು, ಯಾರೆಲ್ಲ ಅರೆಸ್ಟ್ ಆಗಿದ್ದಾರೆ, ಇಲ್ಲಿದೆ ಕಂಪ್ಲೀಟ್ ರಿಪೋರ್ಟ್. ಹೌದು, ಜಮೀರ್ ಅಹಮದ್ ದರ್ಗಾವಾಲೆ ಹತ್ಯೆಗೈದು ಪರಾರಿಯಾಗಿದ್ದ 5 ಆರೋಪಿಗಳು ಇದೀಗ ಪೊಲೀಸರ ಅತಿಥಿಗಳಾಗಿದ್ದಾರೆ. ಖಚಿತ ಮಾಹಿತಿ ಮೇರೆಗೆ ಕಾರ್ಯಾಚರಣೆ ನಡೆಸಿದ ಪೊಲೀಸ್ ತಂಡ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ನೆಲಮಂಗಲದ ಬಳಿ ಆರೋಪಿಗಳನ್ನು ಬಂಧಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಬಂಧಿತ ಆರೋಪಿಗಳನ್ನ ಮುಂಡಗೋಡಿನ ಸಾಲಗಾವಿ ಮೂಲದ 30 ವರ್ಷ ವಯಸ್ಸಿನ ಮಂಜುನಾಥ್ ನಾಗೇಂದ್ರ ಕಾಜ್ಗಾರ್, 22 ವರ್ಷ ವಯಸ್ಸಿನ ಇಂದಿರಾನಗರದ ಶ್ರೀಕಾಂತ್ ರಾಜಶೇಖರ್ ಕಿರಣ್ ನವರ್, 20 ವರ್ಷ ವಯಸ್ಸಿನ ಧಾರವಾಡದ ಮಂಜುನಾಥ್ ವಿಷ್ಣು ಬೆಳಗಾವ್, 22 ವರ್ಷ ವಯಸ್ಸಿನ ಧಾರವಾಡ ಹೆಬ್ಬಳ್ಳಿ ಅಗಸಿ ಮೂಲದ ಅಭಿಷೇಕ್ ಬಡಶೆಟ್ಟಿ ಹಾಗೂ ಧಾರವಾಡ ಮಾತರಮಡ್ಡಿ ಮೆಣಸಿನಕಾಯಿ ಓಣಿಯ ದೀಪಕ್ ನಾಗರಾಜ್ ನವಲೆ ಎಂದು ಗುರುತಿಸಲಾಗಿದೆ. ಸದ್ಯ ಬಂಧಿತರಿಂದ ಕೃತ್ಯಕ್ಕೆ ಬಳಸಿದ 1 ಕಾರು, 2 ದ್ವಿಚಕ್ರ ವಾಹನ, 2 ಕಂಟ್ರಿ ಮೇಡ್ ಪಿಸ್ತೂಲ್ ಹಾಗೂ 6 ಸಜೀವ ಗುಂಡುಗಳನ್ನು ಪೊಲೀಸರು ವಶಕ್ಕೆ ಪಡೆದುಕೊಂಡಿದ್ದಾರೆ. ಅಷ್ಟಕ್ಕೂ ಈ ಕೊಲೆಗೆ ಕಾರಣವಾಗಿದ್ದು ರಿಯಲ್ ಎಸ್ಟೇಟ್ ಹಾಗೂ ಮೀಟರ್ ಬಡ್ಡಿ ವ್ಯವಹಾರದ ದ್ವೇಷ. ಕೊಲೆಯಾದ ಜಮೀರ್ ಅಹಮದ್ ದರ್ಗಾವಾಲೆ ಹಾಗೂ ಪ್ರಮುಖ ಆರೋಪಿ ಮಂಜುನಾಥ್ ಕಾಜ್ಗಾರ್ನ ನಡುವೆ ಈ ವಿಚಾರವಾಗಿ ಸಾಕಷ್ಟು ವೈಷಮ್ಯವಿತ್ತು. ಈ ದ್ವೇಷ ದಿನೇ ದಿನೇ ಮಿತಿಮೀರಿತ್ತು ಎನ್ನಲಾಗಿದೆ. ಇದೇ ದ್ವೇಷದ ಹಿನ್ನೆಲೆಯಲ್ಲಿ ಜಮೀರ್ ಅಹಮದ್ನನ್ನು ಮುಗಿಸಲು ಪ್ಲಾನ್ ಮಾಡಿದ್ದ ಮಂಜುನಾಥ್ ಕಾಜ್ಗಾರ್ ಸುಪಾರಿ ನೀಡಿ ತಂಡವೊಂದನ್ನು ರಚಿಸಿ ಈ ಹತ್ಯೆ ಮಾಡಿಸಿರುವುದು ತನಿಖೆ ವೇಳೆ ಬೆಳಕಿಗೆ ಬಂದಿದೆ. ಎಸ್ಪಿ ದೀಪನ್ ಎಂಎನ್ ಅವರ ಮಾರ್ಗದರ್ಶನದಲ್ಲಿ ಎಎಸ್ಪಿ ಕೃಷ್ಣಮೂರ್ತಿ, ಡಿಎಸ್ಪಿ ಗೀತಾ ಪಾಟೀಲ್ ಹಾಗೂ ಮುಂಡಗೋಡ್ ಇನ್ಸ್ಪೆಕ್ಟರ್ ರಂಗನಾಥ್ ನೀಲಮ್ಮನವರ್ ತಂಡ ನಡೆಸಿದ ಈ ಮಿಂಚಿನ ಕಾರ್ಯಾಚರಣೆಗೆ ಇಡೀ ಜಿಲ್ಲೆ ಮೆಚ್ಚುಗೆ ವ್ಯಕ್ತಪಡಿಸಿದೆ. ಕತ್ತಲಲ್ಲಿ ನಡೆದ ಹತ್ಯೆಯನ್ನ ಬೆನ್ನತ್ತಿ ಹಂತಕರನ್ನ ಜೈಲಿಗೆ ತಳ್ಳಿದ ಪೊಲೀಸರ ಕಾರ್ಯಕ್ಷಮತೆಗೆ ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಒಟ್ಟಿನಲ್ಲಿ ಕೊಲೆ ನಡೆದ 24 ಗಂಟೆ ಒಳಗೆ ಆರೋಪಿಗಳನ್ನು ಬಂಧಿಸುವಲ್ಲಿ ಖಾಕಿ ಪಡೆ ಯಶಸ್ವಿಯಾಗಿದ್ದು ತನಿಖೆ ಮತ್ತಷ್ಟು ಚುರುಕುಗೊಂಡಿದೆ. ವರದಿಗಾರ ವೆಂಕಟೇಶ್ ದಾಸರ್, ಜನಮನ ಸುದ್ದಿ, ಮುಂಡಗೋಡ.